ಹಲೋ ಎವ್ರಿವನ್, ರೀಸೆಂಟ್ ಟೈಮ್ ಒಳಗಡೆ ನೀವು ಆಂಟಿ ಗ್ರಾವಿಟಿ ಬಗ್ಗೆ ತುಂಬಾ ಕೇಳಿರ್ಬೋದ. ನೀವೇನಾದ್ರೂ ಅದನ್ನ ಟ್ರೈ ಮಾಡಬೇಕು ಅಂತ ಇದ್ರಿ ಅಂತಂದ್ರೆ ಇವತ್ತಿನ ವಿಡಿಯೋ ಒಳಗಡೆ ನಾನ್ ನಿಮ್ಗ ಆಂಟಿ ಗ್ರಾವಿಟಿ ಕ್ಲೈಂಟ್ ಅನ್ನ ವಿಂಡೋಸ್ ಪಿ ಸಿ ಒಳಗಡೆ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೇನೆ, ಸ್ಟೆಪ್ ಬೈ ಸ್ಟೆಪ್ ಆಗಿ ಸಿಂಪಲ್ ಕನ್ನಡದೊಳಗಡೆ. ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ನೀವು ನಿಮ್ಮ ವಿಂಡೋಸ್ ಪಿ ಸಿ ಒಳಗಡೆ ಆಂಟಿ ಗ್ರಾವಿಟಿ ಕ್ಲೈಂಟ್ ಅನ್ನ ಇನ್ಸ್ಟಾಲ್ ಮಾಡಿರ್ತೀರಿ ಮತ್ತು ಅದನ್ನ ಲೈವ್ ಆಗಿ ಅಪ್ ಅಂಡ್ ರನ್ ಮಾಡ್ತಾ ಇರ್ತೀರಿ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ನೀವು antigravity.google.com ಬರಬೇಕಾ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಅಲ್ಲಿಂದ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಗೂಗಲ್ ಒಳಗಡೆ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಸಿಗ್ತೈತಿ. ಇಲ್ಲಿ ಬಂದ ಮೇಲೆ ರಿಸೋರ್ಸಸ್ ಮೇಲೆ ಹೋವರ್ ಮಾಡ್ರಿ, ಇಲ್ಲಿ ಡಾಕ್ಯುಮೆಂಟೇಶನ್ ಅನ್ನ ಓಪನ್ ಮಾಡ್ರಿ. ಡಾಕ್ಯುಮೆಂಟೇಶನ್ ಅನ್ನ ಓಪನ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಇದಾವ. ನಾ ಅದನ್ನ ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದ್ಸಾರಿ ಈ ಪೇಜ್ ಒಳಗಡೆ ಬಂದ್ಮೇಲೆ ನಿಮ್ಗೆ ಇಲ್ಲಿ ಆಂಟಿಗ್ರಾವಿಟಿ 2.2 CLI SDK ID ಅಂತ ಐತಿ. ನಾವಿವತ್ತು CLI ಮೇಲೆ ಕ್ಲಿಕ್ ಮಾಡ್ಬೇಕಾ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಒಂದ್ಸರಿ ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಕಾಣಿಸ್ತಾವ. ಸೊ ಇವಾಗ ಇದನ್ನ ಯಾವ ತರ ಇನ್ಸ್ಟಾಲ್ ಮಾಡೋದು, ಇನ್ಸ್ಟಾಲ್ ಮಾಡ್ಲಿಕ್ಕೆ ಇನ್ಸ್ಟಾಲೇಷನ್ ಅಂಡ್ ಆತ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ಗೆ ಇಲ್ಲಿ ಮ್ಯಾಕ್ OS ಮತ್ತು ಲಿನಿಕ್ಸ್ ಒಳಗಡೆ ಯಾವ ತರ ಇನ್ಸ್ಟಾಲ್ ಮಾಡ್ಬೇಕಾ, ವಿಂಡೋಸ್ ಒಳಗಡೆ ಯಾವ ತರ ಇನ್ಸ್ಟಾಲ್ ಮಾಡಬೇಕು ಅಂತೇಳಿ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಇದೇ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ಇವಾಗ ಇನ್ಸ್ಟಾಲ್ ಮಾಡೋಣ. ಸೊ ನಾ ಇವತ್ತು ಪವರ್ ಶೆಲ್ ಅನ್ನ ಯೂಸ್ ಮಾಡಿ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನೀವು CMD ಅನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು, ಕಮಾಂಡ್ ಲೈನ್ ಅನ್ನ. ಸೊ ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಈ ಕೋಡ್ ಅನ್ನ ಕಾಪಿ ಮಾಡ್ತೇನೆ. ಕಾಪಿ ಮಾಡಿ ಇಲ್ಲಿ ಪವರ್ ಶೆಲ್ ಅಂತ ಹೇಳಿ ಸರ್ಚ್ ಮಾಡ್ತೇನೆ. ಇಲ್ಲಿ ರನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಪಾಪಪ್ ಬರ್ತೈತಿ, ಎಸ್ ಅಂತ ಕೊಡ್ರಿ. ಕೊಟ್ಟ ತಕ್ಷಣ ನಿಮ್ಗೆ ಈ ತರ ಒಂದು ವಿಂಡೋ ಬರ್ತೈತಿ. ಇಲ್ಲೇನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ನಿಮ್ಮ ಮೌಸ್ ಒಳಗಡೆ ರೈಟ್ ಕ್ಲಿಕ್ ಮಾಡ್ರಿ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಆ ಕೋಡ್ ಪೇಸ್ಟ್ ಆಗ್ತೈತಿ, ಎಂಟರ್ ಕೊಡ್ರಿ. ಎಂಟರ್ ಕೊಟ್ಟ ತಕ್ಷಣ ಇಲ್ಲಿ ನಮ್ಮ ಸಿಸ್ಟಮ್ ಒಳಗಡೆ ಆಂಟಿಗ್ರಾವಿಟಿ CLI ಇನ್ಸ್ಟಾಲ್ ಆಗ್ಲಿಕ್ಕೆ ಶುರು ಆಗ್ತೈತಿ. ಟೆಕ್ನಿಕಲಿ ಆಂಟಿಗ್ರಾವಿಟಿ ಇನ್ಸ್ಟಾಲ್ ಆಗ್ಲಿಕ್ಕೆ ಶುರು ಆಗ್ತೈತಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಇನ್ಸ್ಟಾಲ್ ಆಗೈತಿ ಸಕ್ಸಸ್ಫುಲ್ ಆಗಿ. ಆಂಟಿಗ್ರಾವಿಟಿ CLI ಬೈನರಿ ಪ್ಲೇಸ್ ಸಕ್ಸಸ್ಫುಲಿ ಇನ್ ದಿಸ್ ಲೊಕೇಶನ್. ಸೊ ಇವಾಗ ಇದು ಇನ್ಸ್ಟಾಲ್ ಆಗೈತಿ. ಒಂದ್ಸಾರಿ ಇನ್ಸ್ಟಾಲ್ ಆದ್ಮೇಲೆ ಮತ್ತೆ ನೀವೇನ್ ಮಾಡ್ರಿ ಅಂತಂದ್ರೆ ಪವರ್ ಶೆಲ್ ಅನ್ನ ಓಪನ್ ಮಾಡ್ರಿ. ಪವರ್ ಶೆಲ್ ಅನ್ನ ಓಪನ್ ಮಾಡಿದ ತಕ್ಷಣ ಈ ತರ ಬರ್ತೈತಿ. ಇಲ್ಲಿ ಜಸ್ಟ್ AGY ಅಂತ ಟೈಪ್ ಮಾಡ್ರಿ. ಟೈಪ್ ಮಾಡಿ ಎಂಟರ್ ಕೊಡ್ರಿ. ಎಂಟರ್ ಕೊಟ್ಟ ತಕ್ಷಣ ನಿಮಗೆ ಆಂಟಿಗ್ರಾವಿಟಿ ಕ್ಲೈಂಟ್ ಲಾಂಚ್ ಆಗ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು ಲೈವ್ ಆಗಿ ಇದು ಲಾಂಚ್ ಆಗೈತಿ. ಇವಾಗ ಇಲ್ಲಿ ಟರ್ಮಿನಲ್ ಒಳಗಡೆ ನಮ್ಗೆ ಕಲರ್ ಸಿಸ್ಟಮ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಹೇಳಾಕತ್ತೈತಿ. ಇಲ್ಲಿ ನೋಡ್ರಿ ಟರ್ಮಿನಲ್ ಒಳಗಡೆ ಲೈಟ್, ಆಮೇಲೆ ಸೋಲರೈಸ್ಡ್ ಲೈಟ್, ಕಲರೈಸ್ಡ್ ಬ್ಲೈಂಡ್, ಫ್ರೆಂಡ್ಲಿ ಲೈಟ್, ಡಾರ್ಕ್, ಸೋಲರೈಸ್ಡ್ ಡಾರ್ಕ್, ಈ ತರ ನಿಮ್ಗೆ ಇಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ನಾ ಇಲ್ಲಿ ಸೋಲರೈಸ್ಡ್ ಡಾರ್ಕ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಡಾರ್ಕ್ ಅನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತೇನೆ. ಸೊ ಇಲ್ಲಿ ಅಗ್ರಿ ಅಂತ ಕೊಡ್ರಿ, ಡನ್ ಅಂತ ಕೊಡ್ರಿ. ಓಕೆ, ಇಲ್ಲಿ ಡನ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಮ ಕೀಬೋರ್ಡ್ ಅನ್ನ ಯೂಸ್ ಮಾಡ್ಕೊಂಡ ಎಂಟರ್ ಕೊಡ್ರಿ. ದೆನ್ ಎಂಟರ್ ಕೊಟ್ಟ ತಕ್ಷಣ ನಿಮ್ಗೆ ಮತ್ತೆ ನೆಕ್ಸ್ಟ್ ಪೇಜ್ ಒಳಗಡೆ ಬರ್ತೈತಿ. ಡೂ ಯು ಟ್ರಸ್ಟ್ ದಿಸ್ ಪ್ರಾಜೆಕ್ಟ್? ಎಸ್, ಐ ಟ್ರಸ್ಟ್ ದಿಸ್ ಪ್ರಾಜೆಕ್ಟ್. ಸೊ ಎಸ್ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ರಿ. ಕೊಟ್ಟ ತಕ್ಷಣ ನಿಮ್ಗೆ ಈ ತರ ಕ್ಲೈಂಟ್ ಓಪನ್ ಆಗ್ತದೆ. ಸಮ್ಟೈಮ್ಸ್ ನಿಮ್ಗೆ ಇದು ಲಾಗಿನ್ ಮಾಡ್ಲಿಕ್ಕೆ ಕೇಳ್ಬೋದು, ಗೂಗಲ್ ಅಕೌಂಟ್ ಲಾಗಿನ್. ಅದು ಪ್ರಾಸೆಸ್ ತುಂಬಾ ಈಸಿ ಐತಿ. ನನ್ಗೆ ಇದು ಕೇಳಲಿಲ್ಲ, ಎದಕ್ಕಂತಂದ್ರೆ ನನ್ನ ಸಿಸ್ಟಮ್ ಒಳಗಡೆ ಆಲ್ರೆಡಿ ನಾನು IDE ಮತ್ತೆ ಆಂಟಿಗ್ರಾವಿಟಿ 2.2 ಅನ್ನ ಇನ್ಸ್ಟಾಲ್ ಮಾಡಿದ್ದೇನೆ. ಸೊ ಅಲ್ಲಿಂದ ಇದೆ ಡೈರೆಕ್ಟ್ ಆಗಿ ನನ್ನ ಲಾಗಿನ್ ಡೀಟೇಲ್ಸ್ ಅನ್ನ ಕ್ಯಾಪ್ಚರ್ ಮಾಡಿತ್ತು, ವಿಚ್ ಇಸ್ ಗುಡ್ ಫಾರ್ ಮೀ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ಇಲ್ಲಿ ಕ್ಲೈಂಟ್ ಒಳಗಡೆ ಲ್ಯಾಂಡ್ ಆಗಿದ್ದೇನೆ. ಸೊ ಇಲ್ಲಿ ನಾವು ಈ ಏರಿಯಾ ಏನೈತಲ್ಲ, ಇಲ್ಲಿ ನಾವು ನಮ್ಮ ಪ್ರಾಂಪ್ಟ್ ಅನ್ನ ಬರಿಬಹುದ. ಸೊ ನಾ ಇದಕ್ಕೆ ಇವಾಗ ಏನ್ ಮಾಡ್ತೇನೆ ಅಂತಂದ್ರೆ ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಬರೆದ ನಿಮ್ಗೆ ತೋರಿಸ್ತಾನೆ ಇದು ಯಾವ ತರ ವರ್ಕ್ ಆಗ್ತೈತೆ ಅಂತ ಹೇಳಿ. ಸಪೋಸ್ ನಾನು ಆಂಡ್ರಾಯ್ಡ್ ಆಪ್ಸ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಇದ್ದೇನೆ. ನಾನು ಒಂದು 10-15 ಐಡಿಯಾಸ್ ಬೇಕಾಗಿದಾವ, ಅದನ್ನ ಕೊಡು ಅಂತೇಳಿ ಒಂದು ಸಿಂಪಲ್ ಪ್ರಾಂಪ್ಟ್ ಕೊಡ್ತಾ ಇದ್ದೇನೆ. Give me 10 Android app ideas that I can build and publish in Google Play Store. ಓಕೆ, ಇವಾಗ ಎಂಟರ್ ಕೊಡ್ತಾನೆ. ಎಂಟರ್ ಕೊಟ್ಟ ತಕ್ಷಣ ನೋಡ್ರಿ ಇಲ್ಲಿ ಜನರೇಟಿಂಗ್ ಅಂತ ಬರಾಕತೈತಿ ಆಂಡ್ರಾಯ್ಡ್ ಆ್ಯಪ್ ಐಡಿಯಾಸ್. ಸೊ ಇದು ಗೂಗಲ್ ಜೆಮಿನಿ 3.5 ಫ್ಲಾಶ್ ಮೀಡಿಯಂ ಅನ್ನ ಯೂಸ್ ಮಾಡ್ಕೊಂಡು ನಮ್ಗೆ ರೆಸ್ಪಾನ್ಸ್ ಅನ್ನ ಕೊಡ್ಲಿಕ್ಕತ್ತೈತಿ. ಓಕೆ, ಸೊ ಇಲ್ಲಿ ನಮ್ಗೆ ಏನು ಕೇಳಾಕತ್ತೈತಿ, ಅಲೌ ಕ್ರಿಯೇಷನ್ ಆಫ್ ದಿಸ್ ಫೈಲ್. ಸೊ ನಮ್ಗೆ ಫೈಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದು ಅಲೌ ಅನ್ನ ಆಕ್ಸೆಸ್ ಅನ್ನ ಕೇಳಲಿಕ್ಕತ್ತೈತಿ. ನಾ ಇಲ್ಲಿ ಎಸ್ ಅಂತ ಕೊಡ್ತೇನೆ. ನಿಮ್ಗೆ 2 ಆಪ್ಷನ್ ಇದಾವೆ, ಎಸ್ ಅಲೌ ಕ್ರಿಯೇಷನ್, ಎಸ್ ಅಲೌ ಆಲ್ವೇಸ್ ನಾನ್ ವರ್ಕ್ ಸ್ಪೇಸ್ ಆಕ್ಸೆಸ್. ಸೊ ನಾ ಇಲ್ಲಿ ಜಸ್ಟ್ ಎಸ್ ಅಲೌ ಕ್ರಿಯೇಷನ್ ಅಂತ ಕೊಡ್ತೇನೆ ಅಟ್ ದ ಟೈಮ್ ಬೀಯಿಂಗ್. ಓಕೆ, ಎಂಟರ್ ಕೊಟ್ಟ ತಕ್ಷಣ ಇದು ನಮ್ಗೆ ಇಲ್ಲಿ ಆರ್ಟಿಫ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು, 1 ಆರ್ಟಿಫ್ಯಾಕ್ಟ್ ಟು ರಿವ್ಯೂ. ಸೊ ಐ ಹ್ಯಾವ್ ಕಂಪೈಲ್ಡ್ ಅ ಲಿಸ್ಟ್ ಆಫ್ 10 ಮಾಡರ್ನ್ ಅಂಡ್ ಪಬ್ಲಿಷಬಲ್ ಆಂಡ್ರಾಯ್ಡ್ ಆ್ಯಪ್ ಐಡಿಯಾಸ್ ಇನ್ ದಿ ಆರ್ಟಿಫ್ಯಾಕ್ಟ್. ಸೊ ಇಲ್ಲಿ ಆರ್ಟಿಫ್ಯಾಕ್ಟ್ ಫೈಲ್ ಇಲ್ಲ ಐತಿ.
ಓಕೆ, ಸೊ ಇದನ್ನ ಯಾವ ಥರ ನೀವು ಓಪನ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ವೆರಿ ಈಸಿ. ಆರ್ಟಿಫ್ಯಾಕ್ಟ್ ಅನ್ನ ನೀವೇನಾದ್ರೂ ಓಪನ್ ಮಾಡಬೇಕು ಅಥವಾ ರಿವ್ಯೂ ಮಾಡಬೇಕು ಅಂತಂದ್ರೆ Ctrl+R ಅನ್ನ ಟೈಪ್ ಮಾಡ್ರಿ. ಆರ್ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಈ ತರ ಒಂದು ಆಕ್ಷನ್ ರಿಕ್ವೈರ್ಡ್ ಅಂತ ಬರ್ತೈತೆ. ಸೊ ಇಲ್ಲಿ ಏನ್ ಮಾಡ್ರಿ ಅಂತಂದ್ರೆ ಓಪನ್ ಅನ್ನ ಸೆಲೆಕ್ಟ್ ಮಾಡ್ರಿ, ಇಲ್ಲಾಂದ್ರೆ ಅಪ್ರೂವ್ ಅನ್ನ ಸೆಲೆಕ್ಟ್ ಮಾಡ್ರಿ. ಬೇಸಿಕಲಿ ಓಪನ್ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ರಿ. ಎಂಟರ್ ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು, ನಮ್ಗೆ ಇಲ್ಲಿ ಆಪ್ ಐಡಿಯಾಸ್ ಏನಿತ್ತಲ್ಲ ಅದೆಲ್ಲ ಇಲ್ಲಿ ವಿಸಿಬಲ್ ಐತಿ. ದಟ್ ಈಸಿ ಇಟ್ ಈಸ್. ಸೊ ಈ ತರ ನೀವು ಆಪ್ಸ್ ಗಳನ್ನ ಬಿಲ್ಡ್ ಮಾಡಬಹುದು, ವೆಬ್ಸೈಟ್ ಬಿಲ್ಡ್ ಮಾಡ್ರಿ, ಲ್ಯಾಂಡಿಂಗ್ ಪೇಜಸ್ ಅನ್ನ ಬಿಲ್ಡ್ ಮಾಡ್ರಿ, ಕೋಡ್ ಎಡಿಟ್ ಮಾಡ್ರಿ, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ ವಿತ್ ಇನ್ ಯುವರ್ ಸಿಸ್ಟಮ್. ನೀವು ಫೈಲ್ಸ್ ಗಳನ್ನ ಹ್ಯಾಂಡಲ್ ಮಾಡ್ರಿ, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ ಇಟ್. ಎಸ್ಕೇಪ್ ಅನ್ನ ಕೊಟ್ರಿ ಅಂತಂದ್ರೆ ಈ ಫೈಲ್ ಇವಾಗ ಕ್ಲೋಸ್ ಆಗ್ತೈತಿ. ಮತ್ತೆ ಇಲ್ಲಿ ಎಸ್ಕೇಪ್ ಅನ್ನ ಕೊಟ್ರಿ ಅಂತಂದ್ರೆ ಮತ್ತೆ ನೀವು ಕಮಾಂಡ್ ಲೈನ್ ಒಳಗಡೆ ಬರ್ತೀರಿ. ಇಲ್ಲಿ ಮತ್ತೆ ನೀವು ಹೊಸ ಚಾರ್ಟ್ ಅನ್ನ ಶುರು ಮಾಡಬಹುದು. ನಾನು ನಿಮಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೂಡ ತೋರಿಸ್ತೇನೆ. ಒಂದು ವೆಬ್ ಸ್ಕ್ರಿಪ್ಟರ್ ಅನ್ನ ಬಿಲ್ಡ್ ಮಾಡಿ ತೋರಿಸ್ತೇನೆ ಶಾರ್ಟ್ ಆಗಿ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ರೈಟ್ ಅ ಸಿಂಪಲ್ ಪೈಥಾನ್ ವೆಬ್ ಸ್ಕ್ರಿಪ್ಟರ್ that fetches text data. ಓಕೆ, ಸೊ ಎಷ್ಟು ಕೊಟ್ಟ ಎಂಟರ್ ಕೊಡ್ತಾನೆ. ಲೆಟ್ಸ್ ಸಿ. ಮೇ ಬಿ ನಾವು ಪೈಥಾನ್ ಅನ್ನ ಇನ್ಸ್ಟಾಲ್ ಮಾಡಿಲ್ಲ ಅಂತಂದ್ರೆ ನಮಗೆ ಇನ್ಸ್ಟಾಲ್ ಮಾಡ್ಲಿಕ್ಕೆ ಇದು ಕೇಳ್ಬೋದು ಅಂತ ನನಗೆ ಅನಿಸ್ತೈತಿ. ಲೆಟ್ಸ್ ವೇಟ್ ಅಂಡ್ ಸಿ. ಓಕೆ, ಸೊ ಇಲ್ಲಿ ಮತ್ತೆ ಇದು ನಮ್ಗೆ ಫೈಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಲೌ ಕೊಡು ಅಂತ ಹೇಳಕತ್ತೈತಿ. ನಾ ಇಲ್ಲಿ ಅಲೌ ಕೊಡ್ತಾ ಇದ್ದಾನೆ, ಎಂಟರ್ ಕೊಡ್ತಾ ಇದ್ದಾನೆ. ಸೊ ಇದು ಇವಾಗ ಕ್ರಿಯೇಟ್ ಮಾಡ್ಲಿಕ್ಕೆ. ಓಕೆ, ಸೊ ಇವಾಗ ಇದು ವೆಬ್ ಸ್ಕ್ರಿಪ್ಟರ್ ಅನ್ನ ರೆಡಿ ಮಾಡೈತಿ. ಇದನ್ನ ಯಾವ ತರ ಇನ್ಸ್ಟಾಲ್ ಮಾಡೋದು, ಇದು ಡಿಪೆಂಡೆನ್ಸಿ ಯಾವೆಲ್ಲ ಇದಾವೆ ಅಂತಂದ್ರೆ ರಿಕ್ವೆಸ್ಟ್ ಮತ್ತೆ ಬ್ಯೂಟಿಫುಲ್ ಸೋಪ್ ಲೈಬ್ರರೀಸ್ ಅನ್ನ ಇನ್ಸ್ಟಾಲ್ ಮಾಡಬೇಕು. ಆಮೇಲೆ ನೀವು ಇದನ್ನ ರನ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ರನ್ ದ ಸ್ಕ್ರಿಪ್ಟ್ ಡೈರೆಕ್ಟ್ಲಿ ವಿಚ್ ಡಿಫಾಲ್ಟ್ಸ್ ಟು ಸ್ಕ್ರಿಪ್ಟ್ example.com python scraper py to scrape the custom URL, pass it as a command line argument. ಸೊ ಈ ತರ ನಾವಿಲ್ಲಿ ಇದನ್ನ ಯೂಸ್ ಮಾಡಬೇಕು ಅಂತ ಹೇಳಾಕತ್ತೈತಿ. ಸೊ ಕೋಡ್ ಓವರ್ವ್ಯೂ ಅನ್ನ ಕೂಡ ಇಲ್ಲಿದ ಕೊಟ್ಟೈತಿ. ಸೊ ಇದು ಬಿಲ್ಡ್ ಆಗೈತದ. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಕಮಾಂಡ್ ಲೈನ್ ಒಳಗಡೆ ಹೋಗ್ಬಿಟ್ರೆ ಇಲ್ಲಿ ಪಿಪ್ ಇನ್ಸ್ಟಾಲ್ ರಿಕ್ವೆಸ್ಟ್ ಏನೈತಲ್ಲ ಇದನ್ನ ಕಾಪಿ ಮಾಡೋಣ. ಓಕೆ, ಲೆಟ್ ಮಿ ಕಾಪಿ. ಸೊ ಇವಾಗ ನಾ ಇಲ್ಲಿ CMD ಓಪನ್ ಮಾಡ್ತೇನೆ. CMD ಓಪನ್ ಮಾಡಿ ಇಲ್ಲಿ ಪಿಪ್ ಇನ್ಸ್ಟಾಲ್ ರಿಕ್ವೆಸ್ಟ್ ಅಂಡ್ ಬ್ಯೂಟಿಫುಲ್ ಸೂಪ್ ಅಂತ ಕೊಡ್ತಾ ಇದ್ದಾನೆ. ಲೆಟ್ ಇಟ್ ಇನ್ಸ್ಟಾಲ್. ಸೊ ಇಲ್ಲಿ ಇದು ಇನ್ಸ್ಟಾಲ್ ಆಗ್ಲಿಕ್ಕತ್ತೈತಿ. ಓಕೆ, ಸೊ ಇವಾಗ ಇದು ಇನ್ಸ್ಟಾಲ್ ಆದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಪೈಥಾನ್ ಸ್ಕ್ರೇಪರ್ ಐತಲ್ಲ ಇದನ್ನ ಸೆಲೆಕ್ಟ್ ಮಾಡಬೇಕು. ಇದನ್ನು ಕೂಡ ನಾನು ಇಲ್ಲಿ ಕಾಪಿ ಮಾಡ್ತೇನೆ. ಕಾಪಿ ಮಾಡಿ ಇಲ್ಲಿ ಏನು ಮಾಡ್ತೇನೆ ಅಂತಂದರೆ ಇಲ್ಲಿ ಮತ್ತೆ ರೈಟ್ ಕ್ಲಿಕ್ ಮಾಡಿ ಎಂಟರ್ ಕೊಡ್ತೇನೆ. ಲೆಟ್ಸ್ ಸಿ ಇಫ್ ದಿಸ್ ವರ್ಕ್ಸ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದ ಇದು ವರ್ಕ್ ಆಗ್ಲಿಕ್ಕತ್ತೈತಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಒಳಗಡೆ ಗೊತ್ತಾಯ್ತು ವಿಂಡೋಸ್ PC ಒಳಗಡೆ ಯಾವ ಥರ ನೀವು ಆಂಟಿ ಗ್ರಾವಿಟಿ ಕ್ಲೈಂಟ್ ಅನ್ನ ಇನ್ಸ್ಟಾಲ್ ಮಾಡಿ ಅದನ್ನ ಆಕ್ಸೆಸ್ ಮಾಡ್ಬೋದು, ಫೈಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ಕೋಡ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು ಅಂತ ಹೇಳಿ. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಬೇಸಿಸ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ಗಳನ್ನು ತಗೊಂಡ್ ಬರ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಇರ್ತೇನೆ. ಅದರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, ಆಮೇಲೆ AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.